ಯಾಕೆ ಹಾಗೆ ನೋಡ್ತಿದ್ದೀರಾ? ಓಹ್, ನಿಮ್ಮನ್ನ ತುಂಬ ಇಷ್ಟಪಡೋ ಒಂದು ಜೀವ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ. ಯಾವ ಜೀವ? ನಿಮ್ಮ ಪಾಡು ನೀವೀಗ ಹೇಳ್ದೆ ಕೇಳದೆ ಹೋದ್ರೆ ನಿಮ್ಮ ತಂದೆನ ಯಾರೇ ಬಿಡಿಸ್ಕೊಂಡು ಬರ್ತಾರೆ? ನೀವು ತಾನೇ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು. ಹೌದು, ಅದಕ್ಕೆ ಅಂತಾನೆ ನಾನು ಊರಿಗೆ ಹೋಗಿ ಅಲ್ಲಿ ಯಾರ್ದಾದ್ರೂ ಸಹಾಯ ತಗೊಂಡು ಅಪ್ಪನ ಹೇಗಾದ್ರೂ ಮಾಡಿ ಬಿಡಿಸ್ಕೋಬೇಕು ಅಂತ ಹೊರಟಿದ್ದೀನಿ. ಅಲ್ಲ, ಮಾತೆತ್ತರ ಈ ಥರ ಹೋಗ್ತೀನಿ ಹೋಗ್ತೀನಿ ಅಂತಾನೆ ಹೇಳ್ತಿದ್ದೀರಲ್ಲ, ನೀವಲ್ಲಿಗೆ ಹೋದ್ಮೇಲೆ ನಿಮ್ಗೇನು ಅನ್ಸೋದೇ ಇಲ್ವಾ? ನಿಮ್ಗೇನು ನೆನಪೇ ಆಗಲ್ವಾ? ಅದು ಹೇಗ್ರಿ ಅಷ್ಟು ಈಸಿಯಾಗಿ ಬಿಟ್ಟೋಗ್ಬಿಡ್ತೀರಾ? ಇಲ್ಲ ಪ್ರೀತಮ್ ಅವರೇ, ಕೆಲವೊಂದ್ಸಲ ನಾವು ಎಲ್ಲಿ ಇರಬೇಕು ಅನ್ನೋದು ಎಷ್ಟು ಮುಖ್ಯನೋ ಎಲ್ಲಿ ಇರಬಾರ್ದು ಅನ್ನೋದು ಅಷ್ಟೇ ಮುಖ್ಯ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಪ್ಲೀಸ್ ಕಣ್ರಿ ಗೌರಿ ಅವರೇ, ನೀವು ನಮ್ಮನೇಲೇ ಇರಿ. ಪ್ಲೀಸ್ ದಯವಿಟ್ಟು ನನ್ನ ಜೊತೆ ಬನ್ನಿ. ಆ ಮಣಿಹಾರ ನನ್ನ ಕೈ ಸೇರಿದ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ಲಿದೆ ಮಣಿಹಾರ? ಗೌತಮಿ ಗೌತಮಿ ಗೊತ್ತಿರುತ್ತೆ. ಗೌತಮಿ, ಹೇಗಿದ್ರ ಧರ್ಮೇಂದ್ರ ಅವರೇ? ಇಷ್ಟು ದಿನ ಎಲ್ಲಿ ಹೋಗ್ಬಿಟ್ಟಿದ್ರಿ? ಆಲ್ರೆಡಿ ನನ್ನ ಮದುವೆ ಆಗಿ ಈ ರಮಾದೇವಿ ನನ್ನ ಸೊಸೆ ಅಂತಾನು ಒಪ್ಕೊಂಡು ಈಗ ಅದೇ ಮನೇಲಿ ಇದ್ದೀನಿ ನಾನು. ಒಳ್ಳೇದಾಯ್ತು. ಅಂತೂ ನೀನೇನ್ ಅನ್ಕೊಂಡ್ಯೋ ಅದನ್ನ ಸಾಧಿಸ್ಬಿಟ್ಟಿಯಲ್ಲ. ಮತ್ತೆ ಈ ಗೌತಮಿ ಅಂದ್ರೆ ಸುಮ್ಮನೆನಾ? ಆಕ್ಚುಲಿ ನಾನು ನಿಮ್ಗೆ ತುಂಬಾ ಸತಿ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದೆ ಈ ವಿಷಯನ ತಿಳಿಸೋಣ ಅಂತ, ಬಟ್ ನಿಮಗೆ ಕಾಲೇ ಕನೆಕ್ಟ್ ಆಗಲಿಲ್ಲ. ಹಾವು ಕಚ್ಚಿದಾಗಿಂದ ನನ್ನ ಪರಿಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿದೆ ಗೌತಮಿ. ಏನಾಗ್ತಿದೆ, ಎಲ್ಲಿ ಹೋಗ್ತಿದೆ, ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ಗೌತಮಿ, ನನಗೆ ಎಚ್ಚರ ಆಗಿರೋದೇ ಇವತ್ತು, ಗೊತ್ತಾ? ಹೌದಾ? ಒಂದು ಹಾವು ಕಚ್ಚಿದ್ರೆ ಇಷ್ಟೆಲ್ಲ ಆಗುತ್ತಾ? ಅದು ಸಾಮಾನ್ಯವಾದ ಹಾವಲ್ಲ. ಲಾಸ್ಟ್ ಟೈಮ್ ಹಾವು ಕಚ್ಚಿತ್ತಲ್ಲ, ಹೇಗೋ ಬಚಾವಾಗ್ಬಿಟ್ಟೆ. ಆದ್ರೆ ಈ ಸಲ ವಿಷ ಮೈಯೆಲ್ಲ ಏರ್ಬಿಟ್ಟಿದೆ ಗೌತಮಿ. ಎಷ್ಟು ಘೋರವಾಗಿದೆ ಗೊತ್ತಾ ನನ್ನ ಪರಿಸ್ಥಿತಿ. ಅದನ್ನ ನನಗೆ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಲ್ಲ, ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರ್ಸೋದಲ್ವಾ? ಡಾಕ್ಟರ್ ಕೈಲೂ ಏನು ಮಾಡಕ್ಕಾಗ್ತಾ ಇಲ್ಲ. ನಾನು ಹೇಗೋ ಉಸಿರನ್ನ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೀನಿ. ನಾನು ಬಚಾವಾಗ್ತೀನೋ ಬದುಕುಳಿತೀನೋ ಒಂದು ಗೊತ್ತಾಗ್ತಾ ಇಲ್ಲ ಗೌತಮಿ. ಆದ್ರೆ ವಿಷಯ ಮಾತ್ರ ಚೆನ್ನಾಗ್ ಗೊತ್ತು. ಇಲ್ಲ ಪ್ರೀತಮ್ ಅವ್ರೆ, ನಾನು ಇಲ್ಲೇ ಇದ್ರೆ ಅಪ್ಪನ್ ಬಿಡ್ಸೋದ್ರ ಬಗ್ಗೆ ನಾನು ಗಮನ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ನನ್ಗಿಲ್ಲಿರೋದಕ್ಕಾಗ್ತಿಲ್ಲ, ಹೊರಟ್ಬಿಟ್ಟೆ. ಈಗೇನು, ನಿಮ್ಮ ತಂದೆಯವ್ರನ್ನ ಬಿಡಿಸ್ಕೊಂಡು ಬರಕ್ಕೆ ಒಬ್ಬ ಲಾಯರ್ ತಾನೇ ಬೇಕು. ಇಷ್ಟು ವರ್ಷ ಕೆಲವು ಕಾರಣಗಳಿಂದ ನಾನು ನನ್ನ ಪ್ರೊಫೆಷನಿಂದ ದೂರ ಇದ್ದೆ. ಆದರೆ ಈಗ ನಿಮಗೋಸ್ಕರ, ನಿಮ್ಮ ತಂದೆಯವ್ರಿಗೋಸ್ಕರ ನಾನು ಮತ್ತೆ ಕೊಡ್ಬಿಟ್ಲತ್ತಿದ್ದೀನಿ. ನೀವಾ? ನಾನೇ. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ನನ್ನ ಎಫಿಷಿಯನ್ಸಿ ಏನು ಅಂತ ನನ್ನ ತಾಯಿ ನನ್ನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋಬೇಕಾದ್ರೆ ನಿಮ್ಗೆ ಅರ್ಥ ಆಗಿರಬೇಕು.
ಒಂದ್ಸಲ ಕೋರ್ಟ್ ಮೆಟ್ಲು ಹತ್ತದ್ಮೇಲೆ ನಾನು ಯಾವತ್ತೂ ಸೋಲ್ನ ನೋಡ್ದವನೇ ಅಲ್ಲ. ಅನ್ಯಾಯ ಆಗಿರೋರು ಅವ್ರು ಯಾರೇ ಆಗಿರಲಿ, ಅವ್ರಿಗೆ ನ್ಯಾಯ ಕೊಡ್ಸೋ ತನಕ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದವನಲ್ಲ. ಈಗ ನೀವೊಂದು ಕಡೆ, ನಿಮ್ಮ ತಂದೆಯವ್ರೊಂದು ಕಡೆ ಇದ್ರೆ ನೋಡೋದಕ್ಕೆ ನನಗೆ ಕಷ್ಟ ಆಗ್ತಿದೆ. ನಿಮ್ಗೆ ಕಷ್ಟನೇ ಆಗ್ತಿಲ್ವಾ? ಹೋಗ್ಲಿ, ನಿಮ್ಗೆ ನೆನಪಿದ್ಯಾ ನೀವು ನನ್ನ ಹತ್ರ ಬಂದು ಏನಂತ ಕೇಳ್ಕೊಂಡಿದ್ರಿ ಅಂತ? ನಮ್ಮ ತಂದೆಯವ್ರನ್ನ ಬಿಡ್ಸೋಕ್ಕೆ ಸಹಾಯ ಮಾಡಿ ಅಂತ ಬೇಡ್ಕೊಂಡಿದ್ರಿ. ನೆನಪಿದ್ಯಾ? ನಾನೇನಂತ ಹೇಳಿದ್ದೆ ಹೇಳಿ? ನಿಮ್ಮ ತಂದೆಯವ್ರನ್ನ ಬಿಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ದೆ. ಈಗ ನಿಮ್ಮ ಪಾಡು ನೀವೀಗ ಹೇಳ್ದೆ ಕೇಳದೆ ಹೋದ್ರೆ ನಾಳೆ ದಿನ ನಾನು ನಿಮ್ಗೆ ಸಹಾಯ ಮಾಡಲಿಲ್ಲ ಅನ್ನೋ ಕೊರಗು ನನ್ನಲ್ಲಿರಲ್ವಾ? ಅಂದ್ರೆ ನಿಮ್ಮ ಪ್ರಕಾರ ನಾನು ಕೊರಗ್ತಾ ಇರ್ಬೇಕಾ? ಪ್ಲೀಸ್ ಕಣ್ರಿ ಗೌರಿ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ನನ್ನ ಜೊತೆ ಈಗ ನಮ್ಮ ಮನೆಗೆ ಬನ್ನಿ. ನಿಮ್ಗೇನು, ನಿಮ್ಮ ತಂದೆಯವ್ರನ್ನ ಆಚೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ತಂದೆಯವ್ರನ್ನ ಬಿಡ್ಸ್ಕೊಂಡು ಬರೋ ಜವಾಬ್ದಾರಿ ನಂದು. ಇವಾಗ ನಾನು ನಿಮಗೆ ಮಾತು ಕೊಟ್ಟಿದ್ದೀನಲ್ವಾ,